ಆ ನಿಟ್ಟಿನಲ್ಲಿ ಈಗ ಎಲ್ಲ ತಯಾರಿಯೆಲ್ಲ ಆಗ್ತಾ ಇದೆ, ಭದ್ರತೆ ಮತ್ತೊಂದೆಲ್ಲ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಮಾದೇಶ್ ಕೂಡ ಅಲ್ಲೇ ಇದ್ರು. ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ದರ್ಶನ್ ಬಂಧನದ ಬೆನ್ನಲ್ಲೇ ಹಾಡು ಬಿಡುಗಡೆ ಮುಂದೂಡಿಕೆಯಾಗಿದೆ. ಡೆವಿಲ್ ಸಿನಿಮಾದ ಹಾಡು ಇವತ್ತು ಬಿಡುಗಡೆ ಆಗಬೇಕಾಗಿತ್ತು. ಡೆವಿಲ್ ಸಿನಿಮಾದ ಹಾಡು ಬಿಡುಗಡೆ ಮುಂದೂಡಿಕೆಯಾಗಿದೆ. ಇಂದು ಬಿಡುಗಡೆ ಆಗಬೇಕಿದ್ದ ಡೆವಿಲ್ ಸಿನಿಮಾದ ಹಾಡು ಮುಂದೂಡಿಕೆ ಆಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಹಾಡು ಬಿಡುಗಡೆ ಮುಂದೂಡಿಕೆ. ನೋಡಿ, ಹಾಡು ಬಿಡುಗಡೆ ಸಮಯ ಅದು ದರ್ಶನ್ ಇಲ್ಲದೆ ಇರುವಾಗ ಹಾಡು ಬಿಡುಗಡೆ ಮಾಡೋದು, ಅವ್ರದ್ದೇ ಸಿನಿಮಾದ ಹಾಡು ಬಿಡುಗಡೆ ಎಷ್ಟು ಸಮಂಜಸ ಅನ್ನೋ ಕಾರಣಕ್ಕೋಸ್ಕರ ಹಾಡು ಬಿಡುಗಡೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಹಾಡು ಬಿಡುಗಡೆ ಮುಂದೂಡಿಕೆ ಆಗಿದೆ. ಡೆವಿಲ್ ಸಿನಿಮಾದ ಹಾಡು ಮುಂದೂಡಿಕೆ ಆಗಿದೆ, ಬಿಡುಗಡೆ ಮುಂದೂಡಿಕೆ ಆಗಿದೆ. ಸದ್ಯಕ್ಕೆ ದರ್ಶನ್ಗೆ ಇಂಥದ್ದು ನೋಡಿ, ಅದು ಅಂಥದ್ದೊಂದು ಪೋಸ್ಟ್ ಕೂಡ ಅಲ್ಲಿ ರಿಲೀಸ್ ಮಾಡಿದ್ರು ಅವರು. ನಾಳೆ ಬೆಳಿಗ್ಗೆ ಬಿಡುಗಡೆಯಾಗಬೇಕಿದ್ದ ಡೆವಿಲ್ ಸಿನಿಮಾದ ಹಾಡನ್ನು ಅನಿವಾರ್ಯ ಕಾರಣದಿಂದ ಮುಂದೂಡಿಕೆ ಮಾಡಲಾಗಿದೆ. ಡೆವಿಲ್ ಸಿನಿಮಾದ ಹಾಡು ಅದು ಬಿಡುಗಡೆ ಆಗಬೇಕಾಗಿತ್ತು ನಾಳೆಗೆ. ದರ್ಶನ್ ಇವತ್ತೇ ಅರೆಸ್ಟ್ ಆಗಿರೋದ್ರಿಂದಾಗಿ ಅದನ್ನು ಮುಂದೂಡಿಕೆ ಮಾಡಿದ್ದಾಗಿ ಅಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರವೀಣ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರವೀಣ್ನ, ನಾಳೆಗೆ ಬಿಡುಗಡೆ ಆಗಬೇಕಾಗಿತ್ತು, ಬಹಳ ನಿರೀಕ್ಷೆ ಇಟ್ಕೊಂಡಂಥ ಸಿನಿಮಾ ಡೆವಿಲ್ನ ಆ ಸಾಂಗ್ ಅದನ್ನ ಈಗ ಮುಂದೂಡಿಕೆ ಮಾಡಿದ್ದಾರೆ. ಏನು ಹೇಳ್ತಾರೆ ಚಿತ್ರತಂಡದವರು ಪ್ರವೀಣ್? ಖಂಡಿತ ರಂಜಿತ್, ಏನಂದ್ರೆ ಡೆವಿಲ್ ಬಹುನಿರೀಕ್ಷಿತ ಚಿತ್ರ ಆಗಿತ್ತು. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಸಂಪೂರ್ಣ ಆಗಿದೆ. ಈಗಾಗಲೇ ಮೊನ್ನೆ ಕೂಡ ಅವರು ಥಾಯ್ಲ್ಯಾಂಡ್ಗೆ ಹೋಗಿ ಒಂದು ಚಿತ್ರದ 2-3 ಹಾಡುಗಳನ್ನ ಶೂಟಿಂಗ್ ಮಾಡಿ ವಾಪಸ್ ಬಂದಿರುವಂತದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ನ ತೀರ್ಪು ಹಿನ್ನೆಲೆ ಈಗ ಬಂಧನ ಆಗಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಡೆವಿಲ್ ಚಿತ್ರದ ಸಾಂಗ್ ನಾಳೆ ರಿಲೀಸ್ ಆಗ್ಬೇಕಾಗಿತ್ತು, ಇದ್ರೆ ನೆಮ್ಮದಿಯಾಗಿರ್ಬೇಕು ಎನ್ನುವಂಥದ್ದು. ಆ ಸಾಂಗ್ ಅನ್ನ ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಅಂದ್ರೆ ರಿಲೀಸ್ ಅನ್ನ ಮಾಡ್ತಾ ಇಲ್ಲ ಚಿತ್ರತಂಡ ಘೋಷಣೆ ಮಾಡಿರುವಂತದ್ದು. ಯಾಕಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಸಾಂಗ್ ಅನ್ನ ರಿಲೀಸ್ ಮಾಡ್ಬೇಕಾಗಿತ್ತು. ಅದೇ ದರ್ಶನ್ ಅವ್ರಿಗೇನೆ ನೆಮ್ಮದಿ ಇಲ್ಲ ಅನ್ನುವಂಥದ್ದು ಕೇಳಿ ಬರುವಂತದ್ದು. ಈಗಾಗಲೇ ಸಾಕಷ್ಟು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅನ್ನಪೂರ್ಣೇಶ್ವರಿ ಠಾಣೆ ಧಾವಿಸಿರುವಂತದ್ದು, ಅಭಿಮಾನಿಗಳ ಜೈಕಾರ ಆಗ್ತಿರುವಂತದ್ದು. ನಮ್ಮ ಬಾಸ್ ಬಂಧನ ಆಗಿದ್ದಾರೆ, ಮತ್ತೆ ಬಿಡುಗಡೆ ಹಾಕ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ಅನ್ನುವಂಥದ್ದು. ಹೀಗಾಗಿ ಚಿತ್ರದ ಬಗ್ಗೆನೂ ಕೂಡ ನಾಳೆ ರಿಲೀಸ್ ಆಗ್ಬೇಕಾಗಿತ್ತಲ್ಲ ಆ ಸಾಂಗ್ ನಾಳೆ ರಿಲೀಸ್ ಆಗ್ಬೇಕಾಗಿತ್ತು. ಬಾಸ್ ಈ ರೀತಿ ಆಗ್ಬಿಡ್ತಲ್ಲ ಎನ್ನುವಂತ ಒಂದು ನೋವನ್ನ ತೋಡ್ಕೊಳ್ತಿದ್ದಾರೆ ರಂಜಿತ್. ಪ್ರವೀಣ್, ಮತ್ತೊಂದು ಕಡೆಯಲ್ಲಿ ಪ್ರವೀಣ್, ಈಗ ಅವ್ರ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ರು ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗುತ್ತೆ ನಮ್ಮ ಬಾಸು ಅಂತ ಹೇಳಿ. ಈಗ ಅವರಿಗೆಲ್ಲ ಎಷ್ಟು ನಿರಾಸೆ ಆಗಿದೆ, ಮತ್ತು ಅಭಿಮಾನಿಗಳೆಲ್ಲ ಏನು ಹೇಳ್ತಾ ಇದ್ದಾರೆ? ಈ ಸಿನಿಮಾದ ಮೇಲೆ ಬಹಳ ನಿರೀಕ್ಷೆ ಇದೆ ಪ್ರವೀಣ್. ಖಂಡಿತ ರಂಜಿತ್, ಏನಂದ್ರೆ ದರ್ಶನ್ ಅವ್ರು ಮೊದಲನೇ ಬಾರಿ ಜೈಲ್ಗೆ ಹೋಗಿ ಬಂದ್ರಲ್ಲ, ಮೊನ್ನೆ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಜೈಲ್ಗೆ ಹೋಗಿ ಬಂದ ನಂತರ ಮೊಟ್ಟ ಮೊದಲ ಸಿನಿಮಾ ಡೆವಿಲ್ ಆಗಿರುವಂತದ್ದು. ಯಾಕಂದ್ರೆ ತೆರೆಗೆ ಬರ್ಬೇಕಾಗಿರ್ತಕ್ಕಂಥ ಸಿನಿಮಾ ಡೆವಿಲ್ ಆಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಅಭಿಮಾನಿಗಳಿಗೆ ನಿರೀಕ್ಷೆ ಇತ್ತು. ಬಹುನಿರೀಕ್ಷಿತ ಚಿತ್ರ ಡೆವಿಲ್ ನಾವು ನೋಡ್ಬೇಕು, ಬಾಸ್ ಜೊತೆ ಎಂಜಾಯ್ ಮಾಡ್ಬೇಕು ಅನ್ನುವಂತ ಒಂದು ಕುತೂಹಲ ಏನಿತ್ತು. ಈ ಕುತೂಹಲಕ್ಕೆ ಈಗ ಮತ್ತೆ ಬ್ರೇಕ್ ಬಿದ್ದಿರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದ ಹಿನ್ನೆಲೆ ಮತ್ತೆ ಅವರು ಬಂಧನ ಆಗಿರುವಂತದ್ದು. ಬಂಧನ ಆದ ನಂತರ ಈಗ ಡೆವಿಲ್ ಚಿತ್ರದ ಸಾಂಗ್ ನಾಳೆ ರಿಲೀಸ್ ಆಗ್ಬೇಕಾಗಿತ್ತು, ಅದು ರಿಲೀಸ್ ಆಗ್ತಾ ಇಲ್ಲ. ತಾತ್ಕಾಲಿಕವಾಗಿ ಚಿತ್ರತಂಡನೇ ಘೋಷಣೆ ಮಾಡಿದೆ ನಾಳೆ ರಿಲೀಸ್ ಆಗ್ಬೇಕಾಗಿದ್ದ ಸಾಂಗ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ, ನಾವು ನಿಲ್ಲಿಸಿದೀವಿ, ಮುಂದಿನ ರಿಲೀಸ್ ಯಾವಾಗ ಅಂತ ನಾವು ಹೇಳ್ತೀವಿ ಅನ್ನುವಂಥದ್ದನ್ನ ಚಿತ್ರತಂಡ ಘೋಷಣೆ ಮಾಡಿದೆ. ರಂಜಿತ್, ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರವೀಣ್, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ, ಆ ಪೊಲೀಸ್ ಠಾಣೆಯಲ್ಲಿ ಈಗ ದರ್ಶನ್ ಇದ್ದಾರೆ. ದರ್ಶನ್ ಒಳಗಡೆ ಇದ್ರೆ ಹೊರಗಡೆ ಅಭಿಮಾನಿಗಳೆಲ್ಲ ಕಾದು ಕುಳಿತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ದರ್ಶನ್ ಒಂದ್ಸಲ ನೋಡಬೇಕು ಅಂತೇಳಿ. ಜೈಲಿಗೆ ಹೋಗೋದಾದರೂ ಕೂಡ ದರ್ಶನ್ ಅವ್ರ ಅಭಿಮಾನಿಗಳು ಅವ್ರನ್ನ ನೋಡಬೇಕು, ಅವ್ರಿಗೆ ಧೈರ್ಯ ಹೇಳಬೇಕು ಅನ್ನೋದು. ಈ ಕಾರಣದಿಂದ ಅಭಿಮಾನಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಆಫೀಸೆಲ್ಲ ಮುಗಿಸ್ಕೊಂಡು ಹೋಗೋರು ದರ್ಶನ್ ಅಭಿಮಾನಿಗಳೆಲ್ಲ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ದರ್ಶನ್ ಹೊರಗಡೆ ಬರೋದನ್ನು ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜನ ಸೇರ್ತಾನೆ ಇದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ. ಅದೇ ಪೊಲೀಸರು ತಮ್ಮ ಪ್ರೊಸೀಜರ್ ಎಲ್ಲ ಮುಗಿಸ್ಬೇಕಲ್ಲ, ಹೀಗಾಗಿ ಈಗ ಮೆಡಿಕಲ್ ಆ ನಿಟ್ಟಿನಲ್ಲಿ ಈಗ ಎಲ್ಲ ತಯಾರಿಯೆಲ್ಲ ಆಗ್ತಾ ಇದೆ, ಭದ್ರತೆ ಮತ್ತೊಂದೆಲ್ಲ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಈಗ ಮಾದೇಶ್ ಕೂಡ ಅಲ್ಲೇ ಇದ್ರು. ದರ್ಶನ್ ಅಭಿಮಾನಿಗಳಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಇದು. ದರ್ಶನ್ ಬಂಧನದ ಬೆನ್ನಲ್ಲೇ ಹಾಡು ಬಿಡುಗಡೆ ಮುಂದೂಡಿಕೆಯಾಗಿದೆ. ಡೆವಿಲ್ ಸಿನಿಮಾದ ಹಾಡು ಇವತ್ತು ಬಿಡುಗಡೆ ಆಗಬೇಕಾಗಿತ್ತು, ಡೆವಿಲ್ ಸಿನಿಮಾದ ಹಾಡು ಬಿಡುಗಡೆ ಮುಂದೂಡಿಕೆಯಾಗಿದೆ. ಇಂದು ಬಿಡುಗಡೆ ಆಗಬೇಕಿದ್ದ ಡೆವಿಲ್ ಸಿನಿಮಾದ ಹಾಡು ಮುಂದೂಡಿಕೆ ಆಗಿದೆ. ಇದ್ರೆ ನೆಮ್ಮದಿಯಾಗಿರ್ಬೇಕು, ಹಾಡು ಬಿಡುಗಡೆ ಮುಂದೂಡಿಕೆ. ನೋಡಿ, ಹಾಡು ಬಿಡುಗಡೆ ಸಮಯ ಅದು
ದರ್ಶನ್ ಇಲ್ಲದೆ ಇರುವಾಗ ಹಾಡು ಬಿಡುಗಡೆ ಮಾಡೋದು ಅವ್ರದ್ದೇ ಸಿನಿಮಾದ ಹಾಡು ಬಿಡುಗಡೆ ಎಷ್ಟು ಸಮಂಜಸ ಅನ್ನೋ ಕಾರಣಕ್ಕೋಸ್ಕರ ಹಾಡು ಬಿಡುಗಡೆಯನ್ನು ಮುಂದೂಡಿಕೆ ಮಾಡಿದ್ದಾರೆ. ಸದ್ಯಕ್ಕೆ ಹಾಡು ಬಿಡುಗಡೆ ಮುಂದೂಡಿಕೆ ಆಗಿದೆ. ಡೆವಿಲ್ ಸಿನಿಮಾದ ಹಾಡು ಮುಂದೂಡಿಕೆ ಆಗಿದೆ, ಬಿಡುಗಡೆ ಮುಂದೂಡಿಕೆ ಆಗಿದೆ. ಸದ್ಯಕ್ಕೆ ದರ್ಶನ್ಗೆ ಇಂಥದ್ದು ನೋಡಿ, ಅದು ಅಂಥದ್ದೊಂದು ಪೋಸ್ಟ್ ಕೂಡ ಅಲ್ಲಿ ರಿಲೀಸ್ ಮಾಡಿದ್ರು ಅವರು. ನಾಳೆ ಬೆಳಿಗ್ಗೆ ಬಿಡುಗಡೆಯಾಗಬೇಕಿದ್ದ ಡೆವಿಲ್ ಸಿನಿಮಾದ ಹಾಡನ್ನು ಅನಿವಾರ್ಯ ಕಾರಣದಿಂದ ಮುಂದೂಡಿಕೆ ಮಾಡಲಾಗಿದೆ. ಡೆವಿಲ್ ಸಿನಿಮಾದ ಹಾಡು ಅದು ಬಿಡುಗಡೆ ಆಗಬೇಕಾಗಿತ್ತು ನಾಳೆಗೆ. ದರ್ಶನ್ ಇವತ್ತೇ ಅರೆಸ್ಟ್ ಆಗಿರೋದ್ರಿಂದಾಗಿ ಅದನ್ನು ಮುಂದೂಡಿಕೆ ಮಾಡಿದ್ದಾಗಿ ಅಲ್ಲಿ ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಪ್ರವೀಣ್ನ ದೂರವಾಣಿ ಸಂಪರ್ಕದಲ್ಲಿ. ಪ್ರವೀಣ್ನ, ನಾಳೆ ಬಿಡುಗಡೆ ಆಗಬೇಕಾಗಿತ್ತು, ಬಹಳ ನಿರೀಕ್ಷೆ ಇಟ್ಕೊಂಡಂಥ ಸಿನಿಮಾ ಡೆವಿಲ್ನ ಆ ಸಾಂಗ್ ಅದನ್ನ ಈಗ ಮುಂದೂಡಿಕೆ ಮಾಡಿದ್ದಾರೆ. ಏನು ಹೇಳ್ತಾರೆ ಚಿತ್ರತಂಡದವರು ಪ್ರವೀಣ್? ಖಂಡಿತ ರಂಜಿತ್, ಏನಂದ್ರೆ ಡೆವಿಲ್ ಬಹುನಿರೀಕ್ಷಿತ ಚಿತ್ರ ಆಗಿತ್ತು. ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಚಿತ್ರೀಕರಣ ಸಂಪೂರ್ಣ ಆಗಿದೆ. ಈಗಾಗಲೇ ಮೊನ್ನೆ ಕೂಡ ಅವರು ಥಾಯ್ಲ್ಯಾಂಡ್ಗೆ ಹೋಗಿ ಒಂದು ಚಿತ್ರದ 2-3 ಹಾಡುಗಳನ್ನ ಶೂಟಿಂಗ್ ಮಾಡಿ ವಾಪಸ್ ಬಂದಿರುವಂತದ್ದು. ಈಗಾಗಲೇ ಸುಪ್ರೀಂ ಕೋರ್ಟ್ ನ ತೀರ್ಪು ಹಿನ್ನೆಲೆ ಈಗ ಬಂಧನ ಆಗಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಡೆವಿಲ್ ಚಿತ್ರದ ಸಾಂಗ್ ನಾಳೆ ರಿಲೀಸ್ ಆಗ್ಬೇಕಾಗಿತ್ತು, ಇದ್ರೆ ನೆಮ್ಮದಿಯಾಗಿರ್ಬೇಕು ಎನ್ನುವಂಥದ್ದು. ಆ ಸಾಂಗ್ ಅನ್ನ ಈಗ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಅಂದ್ರೆ ರಿಲೀಸ್ ಅನ್ನ ಮಾಡ್ತಾ ಇಲ್ಲ ಚಿತ್ರತಂಡ ಘೋಷಣೆ ಮಾಡಿರುವಂತದ್ದು. ಯಾಕಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಸಾಂಗ್ ಅನ್ನ ರಿಲೀಸ್ ಮಾಡ್ಬೇಕಾಗಿತ್ತು. ಅದೇ ದರ್ಶನ್ ಅವ್ರಿಗೇನೆ ನೆಮ್ಮದಿ ಇಲ್ಲ ಅನ್ನುವಂಥದ್ದು ಕೇಳಿ ಬರುವಂತದ್ದು. ಈಗಾಗಲೇ ಸಾಕಷ್ಟು ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಅನ್ನಪೂರ್ಣೇಶ್ವರಿ ಠಾಣೆ ಧಾವಿಸಿರುವಂತದ್ದು, ಅಭಿಮಾನಿಗಳ ಜೈಕಾರ ಆಗ್ತಿರುವಂತದ್ದು. ನಮ್ಮ ಬಾಸ್ ಬಂಧನ ಆಗಿದ್ದಾರೆ, ಮತ್ತೆ ಬಿಡುಗಡೆ ಹಾಕ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ಅನ್ನುವಂಥದ್ದು. ಹೀಗಾಗಿ ಚಿತ್ರದ ಬಗ್ಗೆನೂ ಕೂಡ ನಾಳೆ ರಿಲೀಸ್ ಆಗ್ಬೇಕಾಗಿತ್ತಲ್ಲ ಆ ಸಾಂಗ್ ನಾಳೆ ರಿಲೀಸ್ ಆಗ್ಬೇಕಾಗಿತ್ತು. ಬಾಸ್ ಈ ರೀತಿ ಆಗ್ಬಿಡ್ತಲ್ಲ ಎನ್ನುವಂತ ಒಂದು ನೋವನ್ನ ತೋಡ್ಕೊಳ್ತಿದ್ದಾರೆ ರಂಜಿತ್. ಪ್ರವೀಣ್, ಮತ್ತೊಂದು ಕಡೆಯಲ್ಲಿ ಪ್ರವೀಣ್, ಈಗ ಅವ್ರ ಅಭಿಮಾನಿಗಳೆಲ್ಲ ಕಾಯ್ತಾ ಇದ್ರು ಡೆವಿಲ್ ಸಿನಿಮಾದ ಹಾಡು ರಿಲೀಸ್ ಆಗುತ್ತೆ ನಮ್ಮ ಬಾಸು ಅಂತ ಹೇಳಿ. ಈಗ ಅವರಿಗೆಲ್ಲ ಎಷ್ಟು ನಿರಾಸೆ ಆಗಿದೆ, ಮತ್ತು ಅಭಿಮಾನಿಗಳೆಲ್ಲ ಏನು ಹೇಳ್ತಾ ಇದ್ದಾರೆ? ಈ ಸಿನಿಮಾದ ಮೇಲೆ ಬಹಳ ನಿರೀಕ್ಷೆ ಇದೆ ಪ್ರವೀಣ್. ಖಂಡಿತ ರಂಜಿತ್, ಏನಂದ್ರೆ ದರ್ಶನ್ ಅವ್ರು ಮೊದಲನೇ ಬಾರಿ ಜೈಲ್ಗೆ ಹೋಗಿ ಬಂದ್ರಲ್ಲ, ಮೊನ್ನೆ ರೇಣುಕಾಸ್ವಾಮಿ ಕೊಲೆ ಆರೋಪದ ಮೇಲೆ ಜೈಲ್ಗೆ ಹೋಗಿ ಬಂದ ನಂತರ ಮೊಟ್ಟ ಮೊದಲ ಸಿನಿಮಾ ಡೆವಿಲ್ ಆಗಿರುವಂತದ್ದು. ಯಾಕಂದ್ರೆ ತೆರೆಗೆ ಬರ್ಬೇಕಾಗಿರ್ತಕ್ಕಂಥ ಸಿನಿಮಾ ಡೆವಿಲ್ ಆಗಿರುವಂತದ್ದು. ಈ ಬಗ್ಗೆ ಸಾಕಷ್ಟು ಅಭಿಮಾನಿಗಳಿಗೆ ನಿರೀಕ್ಷೆ ಇತ್ತು. ಬಹುನಿರೀಕ್ಷಿತ ಚಿತ್ರ ಡೆವಿಲ್ ನಾವು ನೋಡ್ಬೇಕು, ಬಾಸ್ ಜೊತೆ ಎಂಜಾಯ್ ಮಾಡ್ಬೇಕು ಅನ್ನುವಂತ ಒಂದು ಕುತೂಹಲ ಏನಿತ್ತು. ಈ ಕುತೂಹಲಕ್ಕೆ ಈಗ ಮತ್ತೆ ಬ್ರೇಕ್ ಬಿದ್ದಿರುವಂತದ್ದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನ ಆದೇಶದ ಹಿನ್ನೆಲೆಯನ್ನು ಮತ್ತೆ ಅವರು ಬಂಧನ ಆಗಿರುವಂತದ್ದು. ಬಂಧನ ಆದ ನಂತರ ಈಗ ಡೆವಿಲ್ ಚಿತ್ರದ ಸಾಂಗ್ ನಾಳೆ ರಿಲೀಸ್ ಆಗ್ಬೇಕಾಗಿತ್ತು, ಅದು ರಿಲೀಸ್ ಆಗ್ತಾ ಇಲ್ಲ. ತಾತ್ಕಾಲಿಕವಾಗಿ ಚಿತ್ರತಂಡನೇ ಘೋಷಣೆ ಮಾಡಿದೆ ನಾಳೆ ರಿಲೀಸ್ ಆಗ್ಬೇಕಾಗಿದ್ದ ಸಾಂಗ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ, ನಾವು ನಿಲ್ಲಿಸಿದೀವಿ, ಮುಂದಿನ ರಿಲೀಸ್ ಯಾವಾಗ ಅಂತ ನಾವು ಹೇಳ್ತೀವಿ ಅನ್ನುವಂಥದ್ದನ್ನ ಚಿತ್ರತಂಡ ಘೋಷಣೆ ಮಾಡಿದೆ. ರಂಜಿತ್, ಪ್ರವೀಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರವೀಣ್, ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆ, ಆ ಪೊಲೀಸ್ ಠಾಣೆಯಲ್ಲಿ ಈಗ ದರ್ಶನ್ ಇದ್ದಾರೆ. ದರ್ಶನ್ ಒಳಗಡೆ ಇದ್ರೆ ಹೊರಗಡೆ ಅಭಿಮಾನಿಗಳೆಲ್ಲ ಕಾದು ಕುಳಿತಿದ್ದಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ದರ್ಶನ್ ಒಂದ್ಸಲ ನೋಡಬೇಕು ಅಂತೇಳಿ ಜೈಲಿಗೆ ಹೋಗೋದಾದ್ರೂ ಕೂಡ ದರ್ಶನ್ ಅವ್ರ ಅಭಿಮಾನಿಗಳು ಅವ್ರನ್ನ ನೋಡಬೇಕು, ಅವ್ರಿಗೆ ಧೈರ್ಯ ಹೇಳಬೇಕು ಅನ್ನೋದು. ಈ ಕಾರಣದಿಂದ ಅಭಿಮಾನಿಗಳೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಆಫೀಸೆಲ್ಲ ಮುಗಿಸ್ಕೊಂಡು ಹೋಗೋರು ದರ್ಶನ್ ಅಭಿಮಾನಿಗಳೆಲ್ಲ. ಹೀಗಾಗಿ ದರ್ಶನ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ, ದರ್ಶನ್ ಹೊರಗಡೆ ಬರೋದನ್ನು ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಜನ ಸೇರ್ತಾನೆ ಇದ್ದಾರೆ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ. ಅದೇ ಪೊಲೀಸರು ತಮ್ಮ ಪ್ರೊಸೀಜರ್ ಎಲ್ಲ ಮುಗಿಸ್ಬೇಕಲ್ಲ, ಹೀಗಾಗಿ ಈಗ ಮೆಡಿಕಲ್